ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಕಾವು ದಿನೇ ದಿನೇ ಜೋರಾಗ್ತಾ ಇದ್ದು, ಇಂದು ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆಗೆ ಜೆಡಿಎಸ್ ಪಕ್ಷದ ರಾಜ್ಯ ಮುಖಂಡ ಹಾಗೂ ಮಾಜಿ ಅಧ್ಯಕ್ಷ ನಾಸೀರ್ ಬಾಗಮನ್ ಹಾಗೂ ಯುವ ಮುಖಂಡ ರುದ್ರಗೌಡ ಪಾಟೀಲ್ ನೇತೃತ್ವದ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ರೈತರ ಹಾಗೂ ಕಾರ್ಮಿಕರ ಹಿತ ರಕ್ಷಣಾ ಪ್ಯಾನೆಲ್ ವತಿಯಿಂದ ಇಂದು ಪ್ರಚಾರ ಪತ್ರವನ್ನು ಬಿಡುಗಡೆ ಮಾಡಿ ಎಲ್ಲ ಪ್ಯಾನೆಲ್ನ ಸದಸ್ಯರ ನೇತೃತ್ವದಲ್ಲಿ ನಮ್ಮ ನ್ಯೂಸ್ ಸಂಘದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ನಾಸೀರ್ ಬಾಗಮನ್ ಮತ್ತು ಜೆಡಿಎಸ್ ಜಿಲ್ಲಾಧ್ಯಕ್ಷ ಶಂಕರ್ ಮಾಡಲಗಿ ಹಾಗೂ ಮಡಿವಾಳಯ್ಯ ಹಿರೇಮಠ ಮಾತನಾಡಿ ರೈತ ಸಂಘದ ಪ್ಯಾನೆಲ್ ಹಾಗೂ ಚಂದ್ರರಾಜು ಹಟ್ಟಿಹೊಳಿ ಪ್ಯಾನೆಲ್ಗೆ ಟಾಂಗ್ ಕೊಟ್ಟಿದ್ದಾರೆ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ. ಪತ್ರಕರ್ತರು ವಿಶೇಷವಾಗಿ ಈಗ ಕಿತ್ತೂರಿನಲ್ಲಿ ಒಂದ್ ರೀತಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಒಂದ್ ರೀತಿ ಚುನಾವಣೆಯ ಗದ್ದಲ ಮತ್ತೆ ಸಾಕಷ್ಟು ಕುಸ್ತಿ ತುಂಬಾ ಜೋರಾಗಿದೆ, ಸಾಕಷ್ಟು ರಂಗೇರಿದೆ. ಇಂತಹ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಒಂದ್ ಕಡೆ ಚಂದ್ರರಾಜ್ ಹಟ್ಟಿಹೊಳಿ ಅವರು ಒಂದ್ ಕಡೆ ಪ್ಯಾನಲ್, ಒಂದ್ ಕಡೆ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಜೆಡಿಎಸ್ ಮುಖಂಡರಾಗಿರ್ತಕ್ಕಂಥ ನಾಸೀರ್ ಬಾಗಮನ್ ಅವರು ನೇತೃತ್ವದಲ್ಲಿ ಒಂದು ಪ್ಯಾನಲ್, ಮತ್ತೊಂದು ಕಡೆ ರೈತ ಸಂಘಗಳ ಪ್ಯಾನಲ್ ಸೇರಿ ಒಂದ್ ರೀತಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಸಾಕಷ್ಟು ಭರ್ಜರಿ ಪ್ರಚಾರಗಳು ಜಾಸ್ತಿ ಆಗಿದೆ. ಇವಾಗ ನಮ್ಗೆ ಸಿಕ್ಕಿರ್ತಕ್ಕಂಥದ್ದು ಒಂದ್ ರೀತಿ ನಾಸೀರ್ ಬಾಗಮನ್ ಅವರು ಮತ್ತೆ ವಿಶೇಷವಾಗಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಶಂಕರ್ ಮಾಡಲಗಿ ಅವರು ಮತ್ತೆ ಎಲ್ಲ ಅವರ ಪ್ಯಾನೆಲ್ನ ಸದಸ್ಯ ಸಿಕ್ಕಿದ್ರೆ ಬನ್ನಿ ಅವ್ರ ಹತ್ರ ಚರ್ಚೆ ಮಾಡೋಣ. ಯಾವ ರೀತಿ ಚುನಾವಣೆ ಚರ್ಚೆಗಳು ಮತ್ತೆ ಯಾವ ರೀತಿ ಕಾರ್ಯತಂತ್ರಗಳು ಮಾಡಿದ್ದಾರೆ ಗೆಲ್ಲೋದಕ್ಕೆ ಅನ್ನೋ ಬಗ್ಗೆ. ಮುಖಂಡರಾಗಿರ್ತಕ್ಕಂಥ ಮಡಿವಾಳಯ್ಯ ಶಂಕರ ಹಿರೇಮಠ ಅವರು ಇದ್ದಾರೆ, ಇವರು ಸಹ ಈ ಪ್ಯಾನೆಲ್ ಅಭ್ಯರ್ಥಿ. ಸರ್ ನಮಸ್ತೆ. ವಿಶೇಷವಾಗಿ ಒಂದ್ ರೀತಿ ಸಕ್ಕರೆ ಕಾರ್ಖಾನೆಯ ಒಂದ್ ರೀತಿ ಅಲ್ಲಿ ಇರ್ತಕ್ಕಂಥ ಅವ್ಯವಹಾರ ಏನಾರು ಇದಾದ್ರೆ ತಾವು ಸಹ ಧ್ವನಿ ಎತ್ತಿದ್ರಿ. ಈ ಬಾರಿ ನಾಸೀರ್ ಬಾಗಮನ್ ಅವರ ಪೆನ್ನಲ್ ಆಗಿದೆ ನಿಮ್ದು. ಹೌದು, ಈ ಸಲ ನಾನು ಈಗ 7-8 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದ್ವಿ. ನಾವು ಹೋದ್ಸಲಿ ಭಗವಾನ್ ಸಾಹೇಬ್ರನ್ನ ಅರಿಶಿವ್ ತಂದ್ವಿ. ಅಲ್ಲಿ ಅವ್ಯವಹಾರ ನಡೆಯೋದು ನಮಗ್ ಕಂಡು ಬಂದ ನಂತರ ನಾವು ಇವ್ರ ನೇರವಾಗಿ ಹೋಗಿ ಕೇಳಿದ್ವಿ, ಇದು ಯಾಕೆ ಹಿಂಗ್ ನಡೀತಾ ಇದೆ, ಇದು 64 ಎನ್ಕ್ವೈರಿ ಕೊಡ್ರಿ. ಹಗಲಿ ರಾತ್ರಿ ಮೊದಲು ಹೋರಾಟ ಆರಂಭಿಸಿದ್ದೆ ನಾವು ಅಲ್ಲಿ ರೈತರನ್ನ. ಅಲ್ಲಿ ಏನ್ ಅವ್ಯವಹಾರ ನಡೆಯತ್ತವು ಎಲ್ಲಾನು ಬಯಲಿಗೆ ಎಳೆದು ಎಲ್ಲಾ ವಿಡಿಯೋಗಳನ್ನು ಕೊಟ್ಟು ಮೊನ್ನೆ ಈಗ ಕರ್ನಾಟಕ ಸರ್ಕಾರದವರು ಅದಕ್ಕೆ ಕಮಿಷನ್ ನೇಮಿಸಿದಾರು. ಅದಕ್ಕೆ ಹೋಗಿ ಸಾಕ್ಷಿಗಳು ಕೊಟ್ಟಿದ್ದೆವು. ಮತ್ತ ನಮ್ಮ ಭಾಗದ ಈ ಜನಪ್ರತಿನಿಧಿಗಳು ಏನದಾರು ಅವಾಗನು ಅವ್ರನ್ನ ಒಕ್ಕವರಲಿಂದ ಕೇಳಿದ್ವಿ ನಾವು, ಹಿಂಗ ಎಲ್ಲ ಸಮಸ್ಯೆ ನಡೆಯತ್ತವು, ಇದಕ್ಕೆ ಸಮಸ್ಯೆಗೆ ಪರಿಹಾರ ಕೊಡ್ರಿ ಅಂತೇಳಿ. ಇವ್ರು ಏನಂತಂದ್ರು, ಒಂದ್ 4 ಜನ ಬರ್ತಾರು, ಮಕ್ಳೇನ್ ಕಬ್ಬು ಹಚ್ಚಿದಾರು, ಹಸಿರು ಟವಲ್ ಹಾಕೊಂಡು ಡೊಂಗಿ ರೈತರು ಇವರೆಲ್ಲ ಹಿಂಗೆಲ್ಲಾ ಹೇಳಿಕೆ ಕೊಟ್ರಿ. ಇವ್ರ ಈ ಹಸಿರು ಟವಲ್ ಇವ ಕಿತ್ತೂರು ಚೆನ್ನಮ್ಮನ ಮೂರ್ತಿಗೆ ಮಾಲಿ ಹಾಕಕ್ ಹೋದ್ರಿ. ಇವ್ರು ಯಾಕೆ ಇವ್ರ ಡೊಂಗಿಗಳು ನಾವು ಡೊಂಗಿಗಳು ಈಗ ಯಾಕೆ ಹಸಿರು ಟವಲ್ ಹಾಕಿದ್ರಿ ಇವ್ರು ಅಲ್ಲಿ ಮಾಲಿ ಹಾಕಕ್ ಹೋಗಾಕ? ಈಗ ತಾವು ಪೆನಲ್ ಕಟ್ಕೊಂಡ ಇಲೆಕ್ಷನ್ ಆಡಕ್ ಬರತ್ತಾರ ಇವ್ರ. ಈಗ 5 ಕೋಟಿ ರೂಪಾಯಿ ಹಾಕೋದು ಬಂಡವಾಳ ಹಾಕೋದು ಇವ್ರ ನೆನಪು ಬಂತೇನ? ಅವಾಗ ಭಗವಾನ್ ಅವ್ರ ಇದ್ದಾಗನ ಅವಾಗನ ಕೇಳಕ್ ಹೋಗಿದ್ದೀವಲ್ಲ ನಾವ, ಇದಕ್ ಸಾಲ ಕೊಡಿಸ್ರಿ, ಎಲ್ಲಿಂದ ಇದನ್ ಮಾಡ್ರಿ. ಆ ಕಾರ್ಮಿಕರು ಸತ್ತು ಹೋಗ್ಬಿಟ್ರು ಪಾಪ. ಕೆಲವೊಂದು ಕಾರ್ಮಿಕರು ಎಲ್ಲಾರು ಆ ಕೊರೋನಾ ಕಾಲ ಬಂತು, ಅವಾಗನು ಕಾರ್ಮಿಕರು ಸತ್ತು ಹೋದ್ರು. ಆ ಕಾರ್ಮಿಕರ ಪರವಾಗಿನೂ ನಾವು ಹೋರಾಟ ಮಾಡಿದ್ವಿ. ಇವ್ರನ್ನ ಕೇಳಕ್ ಹೋದಾಗ ಸತ್ತ ಹಾವ ಕೊಳ್ಳಾಗ ಯಾಕೆ ಹಾಕೊಳ್ಳೋಣ ಅಂದವ್ರು. ಈಗ ಒಬ್ಬರು MLC ಅವ್ರು ಬಂದ್ರು, ಅವ್ರು MLA ಅವ್ರು ಬಂದ್ರು, ಈ ನಮ್ಮ MLA ಅವ್ರು ಬಂದ್ರು. ಈಗ ಎಲ್ಲಿಂದ ಬಂತು ಇವ್ರಿಗೆ ಪುನಶ್ಚೇತನ ಮಾಡೋದು ಕಾರ್ಖಾನೆ? ಮೊದಲು ಎಲ್ಲಿ ಹೋಗಿದ್ರಿ ನೀವು? ನೀವು ಡೋಂಗಿತನ ಬಿಡ್ರಿ, ನಮ್ಮ ಕಾರ್ಖಾನೆ ನಮ್ಗೆ ಉಳಿಸ್ಕೊಳ್ಳೋದು ಗೊತ್ತೈತಿ. ಈ ಹಸಿರು ಟವೆಲ್ನ ತಾಕತ್ ಏನಂತ ಅನ್ನೋದನ್ನ ತೋರಿಸ್ತಾವು. ನಮ್ಮ ರೈತರೇನ್ ದಡ್ರ ಇಲ್ಲ, ಅವ್ರಿಗೆಲ್ಲ ಈ ಮಾಧ್ಯಮದ ಮುಖಾಂತರ ಕೈ ಮುಗಿದು ಬೇಡ್ಕೋತಾನ ನಾನು. ಬಹಳ ಚಂದಾಗೆ ಯೋಚನೆ ಮಾಡಿಕ್ಯಾರ ನೀವು. ಖಾನಾಪುರ, ಬೈಲೊಂಗಲ್, ಕಿತ್ತೂರು ಎಲ್ಲಾರು ತಾವು ಒಳ್ಳೆಯವ್ರನ್ನ ಮತ ಹಾಕಿ ದುಡ್ಡಿನ ಆಮಿಷಕ್ಕಾತು ಅದಕ್ಕೂ ಆತು ಯಾವ್ದಕ್ಕೂ ತಲೆ ಕೊಡದೆ ನೇರವಾಗಿ ಅದ ಕಾರ್ಖಾನೆಗೆ ಯಾರು ದುಡಿಯತಾರು, ಕಾರ್ಮಿಕರು ಯಾರು ಅದಾರು, ಈ ಒಳ್ಳೆ ಪೆನಲ್ ಬರ್ಬೇಕು ಅನ್ನೋದನ್ನ ವಿಚಾರ ಮಾಡಿಕ್ಯಾರ ತಾವು ಮತ ಚಲಾಯಿಸ್ಬೇಕಂತ ಹೇಳಿ ತಮ್ಮ ಹತ್ರ ದಯಮಾಡಿ ವಿನಂತಿ ಮಾಡ್ಕೊತೇನೆ ನಾನು. ಬೆಂಬಲ ಕೊಟ್ಟಿರ್ತಕ್ಕಂಥದ್ದು JDS ನ ಒಂದ್ ರೀತಿ ಜಿಲ್ಲಾಧ್ಯಕ್ಷರು. ವಿಶೇಷವಾಗಿ ಅವ್ರೇನ್ ಹೇಳ್ತಾರೆ? ಸರ್ ನಮಸ್ತೆ. ಕಳೆದ ಬಾರಿ ಭಗವಾನ್ ಅವ್ರು ಸ್ಪರ್ಧೆ ಮಾಡಿದ್ರು ಸಹ ನೀವು ಬಹಿರಂಗವಾಗಿ ಬಂದು ಸಪೋರ್ಟ್ ಮಾಡಿದ್ರಿ. ಈಗಾಗಲೇ ಮಲಪ್ರಭಾ ಸಕ್ಕರೆ ಫ್ಯಾಕ್ಟ್ರಿ ಇಲೆಕ್ಷನ್ ಚಲುವಾಗಿದೆ. ರೈತರ ಅಳಿವುಳಿಗಾಗಿ ಮತ್ತು ಈ ಪೆನಲನ್ನು ಮಾಡುವ ಪರಿಸ್ಥಿತಿ ನಿರ್ಮಾಣ ಆಯಿತು. ಆ ಕಾರಣಕ್ಕಾಗಿ ನಾಸೀರ್ ಬಾಗಮನ್ ಅವರ ನೇತೃತ್ವದಲ್ಲಿ ಹೋದ್ಸರಿ ಪೆನಲ್ ಮಾಡಿದಾಗ 15 ಜನರನ್ನು ಆರಿಸಿಕೊಟ್ಟಂಥ ಈ ಕ್ಷೇತ್ರ ಇದು ರೈತರ ಕ್ಷೇತ್ರ. ಇದು ಸರಿ ಈ 15 ಜನ ಕ್ಯಾಂಡಿಡೇಟ್ಗಳು ಒಳ್ಳೆಯ ರೀತಿಯಿಂದ ಇದ್ದಾರೆ ಅನ್ನೋದಕ್ಕನ್ನ ಈಗ ಮತ್ತೊಂದು ಪೆನಲ್ ರೆಡಿಯಾಗಿದೆ. ಮತ್ತು ಈ ರಾಜಕಾರಣದ ಬೆಳಕ ಎಲ್ಲ ಇರೋದನ್ನೋದು ಯಾರ್ಯಾರ ಯಾವ ಸಮಯಕ್ಕೆ ಒಂದಾಗ ಹೆಂಗೆ ಹೊಂದಾಣಿಕೆ ಹಾಕೋರು ಅವ್ರವ್ರ ವಿಚಾರ ರೈತರಿಗೆ ಬಿಟ್ಟಿದ್ದು.
ಇಂದ ರೈತ ಸಂಘದವರು ಒಂದು ಪೆನಲ್ ಮಾಡಿದ್ದಾರೆ. ರೈತ ಸಂಘದವ್ರು ಅಂದ್ರೆ ಪಾಪ ಎಲ್ಲೇ ಅನ್ಯಾಯ ನಡೆದ್ರು ರೈತ ಸಂಘದವರು ತಮ್ಮ ರೈತರ ಅಳಿವುಳಿಗಾಗಿ ಅವ್ರು ಹೋರಾಟ ಮಾಡೋದನ್ನ ಇಡೀ ರಾಜ್ಯಾದ್ಯಂತ ಇದು ದೇಶಾದ್ಯಂತ ಕಂಡು ಬಂದಂಥ ವಿಷಯ. ಅವ್ರ ಬಗ್ಗೆನೂ ಸಹಿತ ಈ ರಾಜಕಾರಣಿಗಳು ಲಘುವಾಗಿ ಮಾತಾಡ್ತಂತ ಅದನ್ನ ನಿಮ್ಮ ವಿಡಿಯೋ ನಿಮ್ಮ ಟಿ ವಿ ಮುಖಾಂತರ ನಾವು ಕೇಳಿದೆವು. ಯಾರೇ ಇರಲಿ ಅಧಿಕಾರದಾಗ ನಾವು ರೈತರ ಬಗ್ಗೆ ನಾವು ಅಗೌರವ ಮಾಡೋದನ್ನ ಎಂದೂ ಮಾತಾಡಬಾರ್ದು ನನ್ನ ಮನವಿ. ಯಾರೇ ಇರಲಿ ಅವ್ರು ಅಧಿಕಾರದಿಂದ ಬರ್ತೈತಿ ಹೋಗ್ತೈತಿ ಮುಖ್ಯ ಅಲ್ಲ. ರೈತ ಸಂಘದ ಸಂಘಟನೆಗಳ ಬಗ್ಗೆ ಯಾರೂ ಮಾತಾಡಬಾರ್ದು. ಯಾರೇ ಮಾತಾಡ್ರು ಅದು ತಪ್ಪೇ. ರೈತರಿಗೆ ಮಾತಾಡಿ ಬೇರೆದವ್ರು ಮಾತಾಡ್ರು ನಾವು ಕ್ಷಮೆ ಕೇಳ್ಬೇಕಾಗುತ್ತೆ. ಯಾಕಂದ್ರೆ ರೈತರ ಏನಾದರೂ ನಮಗೆ ಅನ್ನ ಹಾಕ್ಲಿಕ್ಕೆ ನಾವು ಯಾರೂ ಬದುಕಕ್ಕೆ ಸಾಧ್ಯ ಇಲ್ಲ ಅಂಥ ಪರಿಸ್ಥಿತಿ. ಆ ಕಾರಣಕ್ಕಾಗಿ ನಮ್ಮದು ಈಗಾಗಲೇ ಇಲ್ಲಿ BJP ಅವರು ನಮ್ಮ ಪೆನಲ್ದಲ್ಲಿದ್ದಾರೆ. BJP ಅವರು ಈ ನಮ್ಮ ಈ 15 ಏನು ಕ್ಯಾಂಡಿಡೇಟ್ದಲ್ಲಿ ಅವರು ಒಂದು 3-4 ಜನ ಇದ್ದಾರೆ. ಆಮೇಲೆ ಇದರಲ್ಲಿ ನಮ್ಮ ರೈತರು ಇದ್ದಾರೆ. JDS ನಮ್ಮ ನಾಸಿರ್ ಬಾಗಣ್ಣವ್ರ ನೇತೃತ್ವದಲ್ಲಿ ನಮ್ದು ಪೆನಲ್ ಲಾಸ್ಟ್ ಇಯರ್ ಮಾಡಿದಂಗೆ ಇದು ಸರಿ ಮಾಡಿದ್ದೇವೆ. ನಾವು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ. ಆ ಕಾರಣಕ್ಕಾಗಿ ರೈತರ ಅಳಿವುಳಿಗಾಗಿ ಈ ಪೆನಲನ್ನು ನೀವು ಬೆಂಬಲಿಸ್ರಿ, ನೀವು ಮತ್ತೊಮ್ಮೆ ಅವಕಾಶ ಕೊಡ್ರಿ ಅಂತೇಳಿ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೋತೇವೆ. ಇದು ಈಗ ನೀವೇನೋ ಪೆನಲ್ ಮಾಡಿದ್ರ, ಇಲ್ಲಿ BJP ಅವರು ಇದಾರೆ ಮತ್ತೆ JDS ಅವರು ಇದಾರೆ, ಏನು ಕುಮಾರಸ್ವಾಮಿ ಅವರು ಮತ್ತೆ ಮೋದಿ ಅವ್ರ ಫೋಟೋ ಏನಾದ್ರು ಇದ್ ಮಾಡ್ತೀರಾ ಇದ್ರೊಳಗೆ? ಮಾಡ್ತೇವೆ, ಅದಕ್ಕೇನು ಸಂಬಂಧ ರೀ. ಈಗ ನೋಡ್ರಿ ನಮ್ಮ ನಾಯಕರ ಮಾಜಿ ಶಾಸಕ ನಾವು ಕೇಂದ್ರದಲ್ಲಿ ಇರ್ತಕ್ಕಂಥ ಭಾರತ ದೇಶನ ಇಂದ ಬಟ್ ಮಾಡಿ ಇಡೀ ಜಗತ್ತನ ಅಂದ್ರ ಮೋದಿ ಅವ್ರು ನೋಡ್ತಾ ಇದೆ. ಅದ್ರ ಇಡೀ ಏನಾರ ಒಂದು ಕಷ್ಟ ಬಂದಾಗ, ಏನಾರ ಅಳಿ ಬಂದಾಗ ಮೋದಿಜಿಯವ್ರ ಫೋಟೋ ಹಾಕೋದು ಧರ್ಮ. ಕಷ್ಟ ಕಾಲಕ್ಕೆ ಯಾರಂತ ಕೇರ್ ಮೋದಿಜಿಯವರು, ಆಮ್ಯಾಗ ದೇವೇಗೌಡರು, ಆಮೇಲೆ ಈಗ ನಮ್ಮ ಬೃಹತ್ ಕೈಗಾರಿಕೆ ಮತ್ತು ಮೈನ್ಸ್ ಆ್ಯಂಡ್ ಜುವಾಲಜಿ ಮಿನಿಸ್ಟರ್ ಆಗಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕ ಕುಮಾರಸ್ವಾಮಿ ಅವರು ಇದ್ದರು. ಮತ್ತು ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಮಿನಿಸ್ಟರ್ ಆಗಿರ್ತಕ್ಕಂಥ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಇದ್ದಾರೆ. ಯಾರೇ ನಮ್ಮ BJP ನಾಯಕರದಲ್ಲ ಅವರಿಗೆ ಒಂದು ಇತಿಮಿತಿಗಳನ್ನು ನೋಡ್ಕೊಂಡು ನಾವು ಫೋಟೋಗಳನ್ನು ಬಳಕೆ ಮಾಡಬೇಕಾಗುತ್ತೆ. ಯಾಕೆ ಇದು ರಾಜಕೀಯ ಚುನಾವಣೆ ಅಲ್ಲ, ಇದೊಂದು ಉಳಿವಿನ ಈ ಫ್ಯಾಕ್ಟ್ರಿ ಮತ್ತು ಉಳಿವಿನ ಚುನಾವಣೆ ಐತಿ. ಆ ಕಾರಣಕ್ಕಾಗಿ ಎಲ್ಲರಿಗೆ ಇಂದ ನಾವು ಮನವಿ ಮಾಡ್ಕೋದು, ಮೋದಿಜಿಯವ್ರ ಫೋಟೋನು ಹಾಕೋಬಹುದು, ಆಮೇಲೆ ದೇವೇಗೌಡರ ಫೋಟೋನು ಹಾಕೋಬಹುದು, ಕುಮಾರಸ್ವಾಮಿ ಅವ್ರ ಫೋಟೋನು ಹಾಕೋಬಹುದು, ಜೋಶಿ ಸಾಹೇಬ್ರ ಫೋಟೋನು ಹಾಕೋಬಹುದು. ಜಿಲ್ಲೆಯಲ್ಲಿ ಇರ್ತಕ್ಕಂಥ ಯಾರ್ಯಾರ ಅಭಿಮಾನಿ, ಈಗ ಇದಕ್ಕೆ ಪಕ್ಷನೇ ಬರಂಗಲ್ಲ, ಯಾರ ಅಭಿಮಾನ ಬೇಕಾತಲ್ಲ ಎಲ್ಲರ ಫೋಟೋಗಳನ್ನ ಬಳಕೆ ಮಾಡ್ಕೋದು ಅವರ ವೈಯಕ್ತಿಕ ವಿಚಾರ. ಏನೇ ಮಾಡಲಿ ಉಳಿವು ಈಗ ಫ್ಯಾಕ್ಟ್ರಿಗೆ ಐತಿ. ಆ ಕಾರಣಕ್ಕೆ ಈ ಫ್ಯಾಕ್ಟ್ರಿ ಉಳಿಬೇಕಾದ್ರೆ ನಾಸಿರ್ ಬಾಗವಣ್ಣವ್ರ ಅಂದ್ರೆ JDS BJP ಅಂತೇಳಿ ನಮ್ಮ ಮತ್ತು ರೈತ ಸಂಘದವರು ಒಂದಷ್ಟು ಜನ ಇಲ್ಲಿ ನಾಯಕರಿದ್ದಾರೆ, ಅವರು ಕ್ಯಾಂಡಿಡೇಟ್ಗಳಾಗ್ಯಾರ. ಈ ರೈತರ ಒಂದು ಅಭಿವೃದ್ಧಿಗಾಗಿ ಈ ಪೆನಲ್ ಅನ್ನ ನೀವು ಬೆಂಬಲಿಸ್ಬೇಕು, ಆಶೀರ್ವಾದ ಮಾಡ್ಬೇಕಂತೇಳಿ ನಾವು ಎಲ್ಲ ಮತದಾರರಿಗೆ ಮನವಿಯನ್ನು ಮಾಡ್ಕೊತೀವಿ. ಕಳೆದ ಬಾರಿ ಒಂದ್ ರೀತಿ 2 ಬಣ ಇತ್ತು, ನೀವೇ ಅಧ್ಯಕ್ಷರಾಗಿದ್ರೆ. ಒಂದ್ ಕಡೆ ಈ ಬಾರಿ ಒಂದ್ ರೀತಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ನಿಮ್ಮ ಎದುರಾಳಿಗಳು ಒಂದ್ ಕಡೆ ಚಂದ್ರ ಜಟ್ಟಿಹೊಳಿ ಬಣ, ಒಂದ್ ಕಡೆ ರೈತ ಸಂಘಗಳ ಪೆನಲ್ ನ ಬಣ. ಯಾವ ರೀತಿ ಗೆಲ್ಲೋದಕ್ಕೆ ಏನ್ ಪ್ರಯತ್ನ ಮಾಡಿದ್ದೀರಿ? ಈಗಾಗಲೇ ನಾವು ಎಲ್ಲ ಪೆನಲ್ ಮಾಡಿ ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ದೀವಿ. ನಾವು ಹೋದ ಸಲ ಮಾಡಿದ ಕಾರ್ಯ, ನಾ ಬಂದಾಗ ಏನೇನು ಇದ್ರಿಕಿಲ್ಲ, ಅಲ್ಲಿ ಶಿವ ಫ್ಯಾಕ್ಟ್ರಿ 10 ರೂಪಾಯಿ ಬ್ಯಾಲೆನ್ಸ್ ಐತಿ ಇದ್ರಿಕಿಲ್ಲ. ಅದನ್ನು ಎಲ್ಲ ಸರಿದೂಗಿಸಿ ಫ್ಯಾಕ್ಟ್ರಿಯನ್ನು ಪುನಶ್ಚೇತನ ಮಾಡಿ 3 ವರ್ಷಗಳ ಕಾಲ ಅಧ್ಯಕ್ಷನಾಗಿ ಅಲ್ಲಿ 10 ರೂಪಾಯಿ ಸಾಲ ಮಾಡ್ದಂಗೆ, ಫ್ಯಾಕ್ಟ್ರಿ 10 ರೂಪಾಯಿ ಸಾಲ ಮಾಡ್ದಂಗೆ ನೌಕರಸ್ಥರ ಪಗಾರ ಕೊಟ್ಟು, ನೌಕರಸ್ಥರ ಪರ್ಮನೆಂಟ್ ಮಾಡಿ, ಆಮೇಲೆ ಎಲ್ಲ ಬಿಲ್ ಕೊಟ್ಟು ಎಲ್ಲ ಇದನ್ನು ವ್ಯವಸ್ಥೆ ಮಾಡಿ ನಾನು ಅಲ್ಲಿಂದ ಬಂದೆ. ಅಲ್ಲಿ ನಡೆಯುವಂಥ ಭ್ರಷ್ಟಾಚಾರ ನೋಡಿ ನನಗೆ ಸಹಿಸೋಕ್ಕಾಗಲಿಲ್ಲ. ಬರೀ ಮೆಜಾರಿಟಿ ಅನ್ಕೊಂತ ಏನು ಸಿಕ್ಕಿದ ಅವ್ಯವಹಾರ ಮಾಡಿದರು, ಅದಕ್ಕೆ ನಂಗೆ ಸಹಿಸೋಕ್ಕಾಗಲಿಲ್ಲ. ನನ್ನ ಮ್ಯಾಗ ವಿಶ್ವಾಸ ಮಾಡಿದರು, ನಾನು ಅಲ್ಲಿಂದ ಜಾಗ ಖಾಲಿ ಮಾಡಿದೆ. ಈಗ ಒಂದು ಛಲ ಬಂದೈತಿ, ನಾವು ಎಲ್ಲ ಕೂಡಿ ಮತ್ತೆ ಅದನ್ನು ಪುನಶ್ಚೇತನ ಮಾಡಿ, ಈಗೇನು ಹಾಳು ಮಾಡಿ ಹೋಗ್ಯಾರಲ್ಲ ಅದನ್ನು ಪುನಶ್ಚೇತನ ಮಾಡಿ ಅದನ್ನು ಆ ಫ್ಯಾಕ್ಟ್ರಿಯನ್ನು ಹೆಸರು ಮಾಡ್ಬೇಕು ಅನ್ನೋದಂತ ನಮಗೊಂದು ಉದ್ದೇಶ. ಭಾಳ ಮಂದಿ ಭಾಳ ಹೇಳ್ತಾರೆ, ನಾವು ಅಷ್ಟು ಕೋಟಿ ತರ್ತೇವೆ, ಇಷ್ಟು ಕೋಟಿ ತರ್ತೇವೆ, ಗೊತ್ತೈತೆ ನಮಗೇನು. 3 ವರ್ಷ ಅಡಿಟ ಮಾಡಿಲ್ಲ ಇವರು, ಬ್ಯಾಲೆನ್ಸ್ ಶೀಟ್ ಇಲ್ಲ. ಇವ್ರು ಹೆಂಗೆ ಲೋನ್ ತರ್ತಾರೋ ಏನೋ,
ಮತ್ತು ನಮ್ಮ ಹಿರಿಯ ನಾಯಕರಾದಂಥ ನಮ್ಮ ಕುಮಾರಸ್ವಾಮಿ ಅವರು ಈಗಾಗಲೇ ಈ ಕೇಂದ್ರದ ಮಂತ್ರಿಗಳದಾರ, ಅದು ಇಂಡಸ್ಟ್ರಿ ಮಿನಿಸ್ಟರ್ ಅದಾರ. ಅದೇ ರೀತಿ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಒಂದು NCLT ಮೆಂಬರ್ ಅದಾರ. ಅವ್ರಿಗೆಲ್ಲ ಕೇಳ್ಕೊಂಡು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಏನು ಮಾಡ್ಬೇಕು ಅನ್ನೋದು ನಿರ್ಧಾರ ಮಾಡಿ ಅದು ಮಾಡ್ತೇವೆ. ಇವರು ಹೋಸಲ ಇದ್ದವ್ರನ್ನೇ ಅಲ್ಲ, ಈಗ ಇಲ್ಲಿ ಫ್ಯಾಕ್ಟ್ರಿ ಚಂದ ನಡೀತೆ ಅಂತ ತಿಳ್ಕೊಂಡು ಇವ್ರು ಇಲ್ಲಿ ಬಂದು ಈ ರೀತಿ ಮಾಡತ್ತಾರೆ. ಇವರು ಈ ಫ್ಯಾಕ್ಟ್ರಿಗೆ ಅಧೋಗತಿಗೇನೆ ಮಾಡ್ತಾರೆ, ಇವರು ಅಧೋಗತಿಗೆ ಮಾಡ್ಬೇಕಂತ ಇಲ್ಲಿ ಬಂದಾರ. ಅವ್ರು ನನಗೆ ಗೊತ್ತೈತೆ ಅದೆಲ್ಲ, ಅದು ಪ್ರೈವೇಟೈಸೇಷನ್ ಮಾಡಿ ಎಲ್ಲ ಇದನ್ನ ಮಾಡ್ಯಾರ. ಹಂಗಾರೆ ಖಾನಾಪುರ ಶುಗರ್ ಫ್ಯಾಕ್ಟ್ರಿ ಐತಿ, ಮತ್ತು ಅದನ್ಯಾಕೆ ಸಹಕಾರ ಮಾಡಿ ಕೊಟ್ಟೆ, ಸಹಕಾರ ಇದ್ದಿದ್ದನ್ನ ಯಾಕೆ ಪ್ರೈವೇಟ್ ಕೊಟ್ಟಾರ ಇವ್ರು? ಅದನ್ನು ಹೇಳಿ ಮೊದಲು ಇವರು ಇದ್ರಲ್ಲ ಇಲ್ಲಿ ಡೈರೆಕ್ಟರ್, ಇವರು ಇದ್ದಂಥ ಟೈಮ್ನಾಗೆಲ್ಲ ಅಧೋಗತಿ ಆಗೋಯ್ತದು ಆ ಟೈಮ್ನಾಗ. ಮತ್ತು ಈಗ ಬಂದು ಇದನ್ನ ನಾವು ಮಾಡ್ತೇವೆ ಅಂತಾರಲ್ಲ, ಏನು ಉದ್ದೇಶ ಇರ್ತೀವಿ? ಅಲ್ಲ, ಈಗ ಅವ್ರೇನ್ ಹೇಳ್ತಾವ್ರೆ, ನಾನು ಇದು ಪುನಶ್ಚೇತನ ಮಾಡಕ್ ಬಂದಿದ್ವಿ, ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡಲ್ಲ ಅಂತ ಹೇಳಿ. ಅದ ರೀ, ಪುನಶ್ಚೇತನ ಮಾಡಾಕತ್ರ ಖಾನಾಪುರ ಯಾಕೆ ಮಾಡ್ಕೊಂಡಿಲ್ಲ ನೀವು? ಅದು ಸಹಕಾರ ಸಂಸ್ಥೆ ಅಲ್ಲ, ಅದನ್ನ ಯಾಕೆ ಬಿಟ್ಟಿರಿ? ಮಾಡ್ರಿ ಹಂಗಾರ, ಅದನ್ನ ಮೊದಲು ಮಾಡಿ ಇಲ್ಲಿ ಬರ್ರಿ, ನೀವು ಹೇಳಿದಂಗೆ ಕೇಳ್ತಿ ಹೋಗ್ರಿ, ಅದನ್ನ ಪುನಶ್ಚೇತನ ಮಾಡ್ರಿ. ಖಾನಾಪುರದ ಕೈಯಾಗ ತೋರಿ, ಸಹಕಾರ ಸಂಘ ಅದು ಸಹಕಾರ ಸಂಸ್ಥೆ. ಅದೇ ಅವ್ಯವಹಾರಗಳಲ್ಲಿ ಇನ್ನೂ ನಿಮ್ಮ ಯಾಕೆ ಕೇಸ್ ಅದಾವಲ್ಲ ಅಲ್ಲಿ, ಅದನ್ನ ಬಗೆಹರಿಸ್ಕೊರಿ ಮೊದಲ. ಇಲ್ಲಿ ಬಂದು ಏನು ನಮ್ಮ ರೈತರಿಗೆ ಒಂದು ಮೂಢನಂಬಿಕೆ ಹೊರಡಿಸಿ ನಾ ಮಾಡ್ತೇನೆ ಅಂತ ಹೇಳಿ ಹಿಡಿದು ಹೋಗಿದ್ರಿ ಮಾಡಾಕ. ಈಗ ಯಾಕೆ ಬಂದಿರಿ? ನಾವು ಚೇರ್ಮನ್ ಇದ್ದಾಗ ಒಂದರ ದಿವಸ ಹನಿಕೆ ಹಾಕಿದ್ರಿ, ನೀವು ಅಧಿಕಾರದಾಗಿದ್ರಿ. ಏನು ತ್ರಾಸ ಐತೆ ಅಂತ ಕೇಳಿದ್ರಿ, ತ್ರಾಸ ಐತೆ ಅಂತ ಮಾಡೋಣ ಅಂತೀರಿ. ಈಗ ಬಂದು ನಾ ನಡೆಸ್ತೇನೆ ಅಂತ ಬರ್ತೀರಿ. ಐತಿ, ರೈತರಿಗೆಲ್ಲ ಗೊತ್ತೈತಿ ನೀವು ಯಾವ ರೀತಿ ಮಾಡ್ತೀರಿ, ಯಾವ ರೀತಿ ನಡೆಸ್ತೀರಿ ಅನ್ನೋದು ಗೊತ್ತೈತಿ. ಮತ್ತು ನಿಮ್ಮ ಫ್ಯಾಕ್ಟ್ರಿಗಳು ಹೆಂಗೆ ನಡ್ಸತ್ತೀರಿ ಅನ್ನೋದು ಗೊತ್ತೈತಿ. ಮತ್ತೆ ರೈತ ಸಂಘಗಳು ಅದ ರೈತ ಸಂಘ ಪಾಪ ಅವ್ರ ಬಗ್ಗೆ ನಾ ಏನು ಮಾತಾಡ್ದು, ಯಾಕೆ ಹೋರಾಟ ಮಂದಿ ಅದ ರೈತ ಸಂಘ. ಇಲ್ಲಿ ತಂದು ಹಾಕಬೇಕು, ಮೊದಲು ಏನರ ನಡೆಸ್ಬೇಕು. ಈಗ ನಾನು ಏನೂ ಇಲ್ದಾಗ ಬಂದು ತಂದು ನಡೆಸಿ ಅಲ್ಲಿ ತಂದು ಹಾಕಿ ಮಾಡಿ ನಾನು ನಡೆಸ್ಯಾನ, ಏನೇನು ಇಲ್ಲದೆ ಇದ್ದಾಗ. ಈಗ ಇವ್ರು ನಮ್ಮ ಮ್ಯಾನೇಜ್ಮೆಂಟ್ನವರು ಏನೋ ಮಾಡಕ್ಕೆ ಹೋಗಿ ಅವ್ರದ್ದು ಇದ್ರ ಮ್ಯಾಗ ಕಲ್ತು ತಗೊಂಡಾರ. ಅವ್ರು ಪಾಪ ಅವ್ರಿಗೂ ಏನಾಗಿದೆ ರೀ, ದುಷ್ಟ ಕೂಟಗಳು ಸಿಕ್ತಲ್ಲಿ ಭಾಗವಾನ ನಿಲ್ಲಿಸ್ಬೇಕು ಅನ್ನೋದು ಒಂದು ಉದ್ದೇಶದಿಂದ ಅಷ್ಟೇ ಇವು ಚೆನ್ನಾಗಿ ನೆನೆಸ್ತಾನೆ. ಇವು ನಾಳೆ ನಮಗೆ ಮೂಲ ಹಾಕನು, ರಾಜಕೀಯವಾಗಿ ನಮ್ಮ ಮೂಲ ಆಗ್ಬೋದು ಅಂತ ತಿಳ್ಕೊಂಡು ಅವರು ನನ್ನ ಮುದ್ದಿ ಮಾಡಿ ಇಷ್ಟು ಈ ನಾಟಕ ಮಾಡಿದ್ರು. ಈಗ ಅದಕ್ಕೆ ನಮಗೆ ಎಲ್ಲ ಒಳ್ಳೆ ಜನ ತೊಗೊಂಡು ಈಗ ಒಂದು ಚೈನ್ ಮಾಡಿದೆವು. ಅದಕ್ಕೆ ದಯವಿಟ್ಟು ನಾವು ರೈತರಲ್ಲಿ ಬೇಡ್ಕೋತೇನು. ನಾನು ಎಂಥ ಮನುಷ್ಯ ಅನ್ನೋದು ಗೊತ್ತು, ನಿಮ್ಗೆಲ್ಲರಿಗೂ ಗೊತ್ತೈತಿ. ನಾವು ಯಾರ್ದಾರ 10 ಪೈಸಾ ತಿಂದ್ರೆ ಇದನ್ನು ಮಾಡಿದ್ರೆ ಅದೆಲ್ಲ ತಮ್ಗೆಲ್ಲರಿಗೂ ನಮ್ಮ ಕಾರ್ಮಿಕರಿಗೆ ಗೊತ್ತೈತಿ. ಮೊದಲ ಅಲ್ಲಿ ಕಾರ್ಮಿಕರ ಫ್ಯಾಕ್ಟ್ರಿ ಅದು, ನನಗೆ ಅನಿಸಿಮಟ್ಟಿಗೆ ಎಲ್ಲ ಒಳ್ಳೆ ಕೆಲಸ ಮಾಡೋರು ಕಾರ್ಮಿಕರು, ಅವ್ರಿಗೆ ಸಹಿತ ಪಗಾರ ಕೊಟ್ಟಿರ್ಕಿಲ್ಲ ಇವ್ರು. ಅವ್ರು ಪರ್ಮನೆಂಟ್ ಮಾಡಿ ಬಂದೇನು ಕಾರ್ಮಿಕರದ್ದು. ಈಗ ನಿಮ್ದು ಸ್ವಾಭಿಮಾನದ ಹೋರಾಟ. ಸ್ವಾಭಿಮಾನಲ್ಲ ಈ ನಮ್ದೇನು ಕಾಮಧೇನು ಅಂತಿರಲ್ಲ, ಆ ಕಾಮಧೇನುನ ಉಳಿಸ್ಬೇಕನ್ನೋದನ್ನ ಹೋರಾಟ. ಅದು ಒಳ್ಳೇದಾಗಬೇಕು ಜನಕ್ಕೆ. ನಮ್ಮ ಇದೇನು ಹೋರಾಟ ಐತಿ, ನಮ್ಗೆಲ್ಲ ಜನರಿಗೆ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊತಾನು. ನಮ್ಮ ಪ್ಯಾನೆಲ್ಗೆ ಈ ಮತ್ತೊಂದು ಸಲ ಆರಿಸಿ ತಂದು ಕೊಡ್ರಿ, ನೀವು ಹೇಳಿದ್ದೆಲ್ಲ ಮಾಡ್ತೇವು. ಅದೇನು ಪುನಶ್ಚೇತನ ಮಾಡಕ್ಕೂ ಮತ್ತೆ ತಯಾರಿದೆವು, ರೈತರದೆಲ್ಲ ಸೇವಾ ಮಾಡೋಕ್ಕೂ ತಯಾರಿದೆವು, ಕಾರ್ಮಿಕರ ಸೇವಾನು ಮಾಡಕ್ಕೆ ತಯಾರಿದೆವು. ಅದಕ್ಕೆ ತಮಗೆಲ್ಲ ಮತ್ತೊಮ್ಮೆ ಪ್ರತಿಯೊಂದು ಹಳ್ಳಿಯಾಗ ಹಿಂಗೆ ನಡೆಯುತ್ತೆ. ಅವು ಮಾಡಿ ಹೋಗ್ಯಾನು ಭಾಗವನ, ಅವು ಮಾಡಿದ್ದು ಗೊಬ್ಬರ ಕಟ್ಟಿದ್ದು ಅದನ್ನು ಉಳಿಸ್ಕೊಳಕ್ ಬಂದಿಲ್ಲ, ಅವರು ಕೆಡವಾಕ್ ಬಂದಾರ ಅನ್ನೋದು ಮಾತಾಡ್ತಾರೆ ಜನ. ಮತ್ತು ನಮಗೆ ಯಾಕೆ ಇದನ್ನ ಮಾಡ್ಬೇಕಾಗಿತ್ತು? ಇವ್ರು ಕೇಳ್ಬೇಕಾಗಿತ್ತು ಒಂದು ಮಾತ. ಎಲ್ಲ ಪಕ್ಷದವ್ರ ಅಂತೀರಿ, ಯಾವ ಪಕ್ಷ ಏನು ಅಂತ ಅನ್ನೋದು ಐತಿ. ಮತ್ತು ದುಡ್ಡು ಕೊಟ್ಟು ನೀವು ಏನರ ಹೋಟ್ ಖರೀದಿ ಮಾಡಿ ನಾ ಹರೀಶ್ ಬರ್ತೇನೆ ಅಂತ ದಿಮಾಕ್ ಐತಿ ನಿಮಗೆ. ಯಾಕಂದ್ರೆ ಎಲ್ಲ MLC ಇಲೆಕ್ಷನ್ಗಳು ಹಂಗ ಮಾಡಿರಿ, MLA MP ಇಲೆಕ್ಷನ್ಗಳು ಹಂಗ ಮಾಡಿರಿ ನೀವು. ನನಗೆ ಗೊತ್ತೈತಿ ಅದಲ್ಲ, ಅದು ನಾನು ನಿಮ್ಮ ಹಿಂಬಾಲ ಇದ್ದವನ್ನ. ನೀವ್ ಹೆಂಗ್ ಮಾಡಿದ್ರಿ ಅನ್ನೋದು ಹಂಗ ಇದೆ ಸಹಕಾರಿ ಸಂಘ. ಇದು ನೀವೇನ್ರ ರೊಕ್ಕ ಕೊಟ್ಟು ಓಟ್ ಹಾಕೊಂಡು ಅದನ್ನ ಮಾರಾಟ ಮಾಡಕ್ ತಯಾರಿ ನಡೆಸ್ಮಾಡ್ರಿ. ಅದನ್ನ ಮಾಡಕ್ ನಾವು ಬಿಡುದಿಲ್ಲ ಇಲ್ಲ, ಯಾವುದೇ ಕಾರಣ ಖಾಸಗೀಕರಣ ಮಾಡಕ್ ಬಿಡುದಿಲ್ಲ. ಅದನ್ನ ಎಚ್ಚರ ಇಟ್ಕೊಂಡು ನೀವು ಹೋರಾಟ ಮಾಡ್ರಿ ಅಂತ ನನ್ನ ಬಯಕೆ. ಜೀವ ಒತ್ತ ಇಟ್ಟಾದ್ರು ಉಳಿಸ್ತೇವೆ. ಯಾವುದೇ ಕಾರಣಕ್ಕೂ ಹೋದ್ ಸಲ ಹೆಂಗ್ ಮಾಡಿಲ್ಲ ಹಂಗ ಮಾಡೇ ತೀರ್ತೇನೆ ಇದನ್ನು ಇದು ಸಲ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ.
ಅವರಿಗೆ ಮತ್ತೊಂದು ಹೆಸರೇ ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.